ಕೆಸಿಇಟಿ ಲೇಟೆಸ್ಟ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಯುಜಿಸಿಇಟಿ 2024 ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ಇಲ್ಲಿ ಲಿಂಕ್ ಆದ್ರೆ ಡಿಆಕ್ಟಿವೇಟ್ ಆಗಿದೆ. ಲಿಂಕ್ ಅನ್ನ ಕೆಇಎ ಕಡೆಯಿಂದ ರಿಮೂವ್ ಮಾಡಿದ್ದಾರೆ. ಯಾಕೆ ರಿಮೂವ್ ಮಾಡಿದ್ದಾರೆ, ಯಾವಾಗ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸ್ಟೂಡೆಂಟ್ಸ್ ವಿಡಿಯೋನ ನೋಡ್ತಿದ್ರ ಸಬ್ಸ್ಕ್ರೈಬ್ ತುಂಬಾ ಕಡಿಮೆ ಮಾಡ್ಕೋತಿದ್ರ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಕೆಸಿಇಟಿ 2024 ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅನ್ನ ನೆನ್ನೆ ಆದ್ರೆ ಆಕ್ಟಿವೇಟ್ ಮಾಡಿದ್ರು. ಲಿಂಕ್ ಅನ್ನ ಆಕ್ಟಿವೇಟ್ ಮಾಡಿದಾಗ್ಲಿಂದ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಆದ್ರೆ ಡೌನ್ಲೋಡ್ ಮಾಡ್ಕೊಂಡ್ರು ಅಂಡ್ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಆದ್ರೆ ಪೆಂಡಿಂಗ್ ಅಲ್ಲೇ ಇದ್ರು. ಯಾಕೆ ಅಂತಂದ್ರೆ ಸರ್ವರ್ ಎರರ್ ಅಂತ ಬರ್ತಿತ್ತು. ಮಾರ್ನಿಂಗ್ ಬೆಳಗ್ಗೆ ಒಂದು 10 ಗಂಟೆವರೆಗೂ ಸಹ ಆ ಒಂದು ಲಿಂಕ್ ಆಕ್ಟಿವ್ ಅಲ್ಲೇ ಇತ್ತು. ಬಟ್ 10 ಗಂಟೆ ಆಗಿದ್ದ ಆದ್ಮೇಲೆ ಕೆಇಎ ಕಡೆಯಿಂದ ಆ ಒಂದು ಲಿಂಕ್ ಅನ್ನ ರಿಮೂವ್ ಮಾಡಿದ್ದಾರೆ. ಯಾಕಂತ ಅಂದ್ರೆ ಈಗಾಗ್ಲೇನ ಸಹ ಕೆಇಎ ಕಡೆಗೆ ಸಾಕಷ್ಟು ಕಂಪ್ಲೇಂಟ್ಸ್ ಆದ್ರೆ ಹೋಗಿದಾವೆ. ಏನಂತ ಅಂದ್ರೆ ಸರ್, ನೀವೇನೊಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅನ್ನ ಆಕ್ಟಿವೇಟ್ ಮಾಡಿದಿರಾ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ಇಲ್ಲಿ ಯಾವುದೇ ಒಂದು ರೀತಿಯ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಬರ್ತಿಲ್ಲ ಸರ್, ಸರ್ವರ್ ಎರರ್ ಬರ್ತಿದೆ ಅಂತ ಇಲ್ಲಿ ಸಾಕಷ್ಟು ಕಂಪ್ಲೇಂಟ್ಸ್ ಅನ್ನಾದ್ರೆ ಸ್ಟೂಡೆಂಟ್ಸ್ ಹೆಲ್ಪ್ ಲೈನ್ ಮೂಲಕ ಆಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಕೆಇಎ ಏನ್ ಮಾಡಿದೆ ಅಂತ ಅಂದ್ರೆ ಈಗ ನೆನ್ನೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಏನೊಂದು ಲಿಂಕ್ ಅನ್ನಾದ್ರೆ ಆಕ್ಟಿವೇಟ್ ಮಾಡಿದ್ರು. ಆ ಒಂದು ಲಿಂಕ್ ಅಲ್ಲಿ ಕೆಲವೊಂದಿಷ್ಟು ಬಗ್ಸ್ ಆದ್ರೆ ಇದಾವೆ ಅನ್ಸುತ್ತೆ. ಅದನ್ನೆಲ್ಲಾನು ಸಹ ರಿಮೂವ್ ಮಾಡಿ ಅದೆಲ್ಲಾನು ಸಹ ಫಿಕ್ಸ್ ಮಾಡ್ಬಿಟ್ಟು ಮತ್ತೆ ಒಂದು ಲಿಂಕ್ ಅನ್ನಾದ್ರೆ ಅತಿ ಶೀಘ್ರದಲ್ಲಾದ್ರೆ ಆಕ್ಟಿವೇಟ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಯಾರನ್ನು ಸಹ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೀವು ಕೆಇಎ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ಲಿಂಕ್ ಆದ್ರೆ ಕಾಣಿಸಿಲ್ಲ ಅಂತ ಅಂದ್ರೆ ಸ್ಟೂಡೆಂಟ್ಸ್ ಯಾರನ್ನು ಸಹ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕೆ ರಿಮೂವ್ ಮಾಡಿದಾರೆ ಅಂತ ಅಂದ್ರೆ ಈಗಾಗಲೇ ಈ ಒಂದು ಲಿಂಕ್ ಏನ್ ಆಕ್ಟಿವೇಟ್ ಮಾಡಿದ್ರು ನೆನ್ನೆ, ಆ ಒಂದು ಲಿಂಕ್ ಅಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ, ಸರ್ವರ್ ಎರರ್ ಅಂತ ಬರ್ತಿದೆ. ಈಗ ನೆನ್ನೆ ಏನೊಂದು ಲಿಂಕ್ ಅನ್ನ ಆಕ್ಟಿವೇಟ್ ಮಾಡಿದ್ರು, ಆ ಒಂದು ಲಿಂಕ್ ಅಲ್ಲಿ ಕೆಲವೊಂದಿಷ್ಟು ಬಗ್ಸ್ ಇತ್ತು ಅಂತ ಅನ್ಸುತ್ತೆ. ಅದನ್ನೆಲ್ಲಾನು ಸಹ ಸಾಲ್ವ್ ಮಾಡೋದಕ್ಕೆ ಲಿಂಕ್ ಅನ್ನ ಆದ್ರೆ ರಿಮೂವ್ ಮಾಡಿದರೆ ಮತ್ತೆ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ನಿಮ್ಗೆ ಮತ್ತೆ ಲಿಂಕ್ ಅನ್ನ ಆಕ್ಟಿವೇಟ್ ಮಾಡ್ತಾರೆ. ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕು ಸರ್ ಅಂತ ಕೇಳ್ತಿದ್ರು. ನೀವೇನು ಸಹ ಮಾಡಬೇಡಿ, ಇನ್ನ ಸ್ವಲ್ಪ ಒಂದಿಷ್ಟು ಅವರ್ಸ್ ಗಳ ಕಾಲ ವೈಟ್ ಮಾಡಿ. ಅಂದ್ರೆ ನಿಮ್ಗೆ ಇವತ್ತು ಈವ್ನಿಂಗ್ ಒಳಗಡೆ ಲಿಂಕ್ ಅನ್ನ ಆದ್ರೆ ಆಕ್ಟಿವೇಟ್ ಮಾಡ್ತಾರೆ. ಆಕ್ಟಿವೇಟ್ ಮಾಡಿದ ಆದ್ಮೇಲೆ ಡೌನ್ಲೋಡ್ ಮಾಡ್ಕೋಬಹುದು. ಅಂಡ್ ಜೊತೆಗೆ ಇಲ್ಲಿ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ ಸರ್, ಈಗಾಗಲೇ ಡೌನ್ಲೋಡ್ ಮಾಡ್ಕೊಂಡಿರುವಂತಹ ಸ್ಟೂಡೆಂಟ್ಸ್ ಏನಾದ್ರೂ ಒಂದಿಷ್ಟು ಚೇಂಜಸ್ ಇರುತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಯಾವುದೇ ಒಂದು ರೀತಿಯ ಚೇಂಜಸ್ ಆದ್ರೆ ಇರೋದಿಲ್ಲ. ನೀವು ಮತ್ತೆ ಹೊಸದಾಗಿ ಲಿಂಕ್ ಅನ್ನ ಆಕ್ಟಿವೇಟ್ ಮಾಡ್ತಾರಲ್ವಾ, ಆಗೋಗ್ಬಿಟ್ಟು ಡೌನ್ಲೋಡ್ ಮಾಡೋದಕ್ಕೆ ಹೋದ್ರೂ ಸಹ ಲಾಸ್ಟ್ ವೆರಿಫಿಕೇಶನ್ ಸ್ಲಿಪ್ ಏನಿತ್ತು ನಿಮ್ಗೆ ಅದೇ ರೀತಿಯಲ್ಲಿ ಇರುತ್ತೆ. ಯಾಕೆ ರಿಮೂವ್ ಮಾಡಿದಾರೆ ಅಂತ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ ಗಳಿಗೆ ಸರ್ವರ್ ಎರರ್ ಬರ್ತಿತ್ತು. ಆ ಲಿಂಕ್ ಅಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು, ಅದನ್ನೆಲ್ಲಾನು ಸಹ ಸಾಲ್ವ್ ಮಾಡಿ ಕೆಇಎ ಕಡೆಯಿಂದ ಆದ್ರೆ ನಿಮ್ಗೆ ಅಪ್ಡೇಟ್ ಮಾಡ್ತಾರೆ. ಅಂಡ್ ಜೊತೆಗೆ ನೆಕ್ಸ್ಟ್ ನಾನು ನಿಮ್ಗೆ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದ ಆದ್ಮೇಲೆ ಏನೆಲ್ಲ ಸ್ಟೆಪ್ಸ್ ನೀವು ಫಾಲೋ ಮಾಡಬೇಕು, ಮುಂದೆ ಏನಿರುತ್ತೆ ಏನು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಾದ್ರೆ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ನೋಟಿಫಿಕೇಶನ್ ಆದ್ರೆ ಆನ್ ಮಾಡ್ಕೊಂಡಿರಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್ ಅನ್ನ ಈ ಕೂಡಲೇ ಎಲ್ಲರೂ ತಪ್ಪದ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.